ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಇತ್ತೀಚೆಗೆ ಬಿಜೆಪಿಯ ಹಿರಿಯ ಶಾಸಕ ಶ್ರೀನಿವಾಸ್ ಅವರ ಮನೆಯ ಮೇಲೆ ಲೋಕಾಯುಕ್ತ ದಾಳಿ ನಡೆಯಿತು. ಈ ದಾಳಿಯ ನಂತರ ಲೋಕಾಯುಕ್ತ ಒಂದಷ್ಟು ವರದಿಯಲ್ಲಿ ಬಿಡುಗಡೆ ಮಾಡಿದೆ. ಅವರ ಮನೆಯಲ್ಲಿ ಏನೆಲ್ಲ ಸಿಕ್ತು ಅನ್ನೋದು, ಅಂದರೆ ಅಕ್ರಮವಾಗಿ ಅವರು ಹಣ ಸಂಪಾದಿಸಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಮೇಲೆ ದೂರು ದಾಖಲಾಗಿತ್ತು. ಆ ದೂರಿನ ಮೇರೆಗೆ FIR ದಾಖಲಾಗಿ ಅವರ ಮನೆ ಮೇಲೆ ದಾಳಿ ಕೂಡ ನಡೆಯಿತು. ಸ್ವತಃ ಶ್ರೀನಿವಾಸ್ ಮತ್ತು ಅವರ ಮಗ ವೆಂಕಟೇಶ್ ಬಾಬು ಕಾರ್ಪೊರೇಟರ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ದಾಳಿಯ ಬಗ್ಗೆ ಮತ್ತು ಅಕ್ರಮ ಸಂಪತ್ತಿನ ಬಗ್ಗೆ ಅವರು ವಿವರಣೆ ನೀಡ್ತಾರೆ, ನಮ್ಮ ಜೊತೆ ಮಾತಾಡ್ತಾರೆ. ಅದೆಲ್ಲದಕ್ಕಿಂತ ಮೊದಲು ಲೋಕಾಯುಕ್ತರು ದಾಳಿ ಮಾಡಿದ ನಂತರ ಅವ್ರ ಮನೆಯಲ್ಲಿ ಏನು ಸಿಕ್ತು, ಲೋಕಾಯುಕ್ತರು ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಈ ವರದಿಯಲ್ಲಿ ನೋಡೋಣ. ತಿರುಪತಿ ತಿಮ್ಮಪ್ಪ, ಅನಂತ ಪದ್ಮನಾಭ, ಈ ಯಾವ ದೇವರಿಗೂ ನಮ್ಮ ರಾಜಕಾರಣಿಗಳು ಕಡಿಮೆ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯವೇ. ಇದು ಇತ್ತೀಚೆಗೆ ಮತ್ತೊಮ್ಮೆ ಸಾಬೀತಾಗಿದ್ದು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಎಂ ಶ್ರೀನಿವಾಸ್ ಮನೆಯಲ್ಲಿ. ಇವರ ಮನೆಗೆ ಇತ್ತೀಚೆಗೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ರು. ಶಾಸಕ ಶ್ರೀನಿವಾಸ್ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದಿಸಿದ್ದಾರೆ ಅಂತ ದಿನೇಶ್ ಕಲ್ಲಳ್ಳಿ ನೀಡಿದ್ದ ದೂರನ್ನ ಆಧರಿಸಿ ದಾಳಿ ನಡೆಸಲಾಗಿತ್ತು. ಲೋಕಾಯುಕ್ತ SP ಶಿವಶಂಕರ್ ನೇತೃತ್ವದಲ್ಲಿ ಬೆಂಗಳೂರಿನ ಒಟ್ಟು 8 ಕಡೆ ಏಕಕಾಲದಲ್ಲಿ ದಾಳಿ ನಡೆಸಿದಾಗ ಅಗಣಿತ ಸಂಪತ್ತು ಹೊರಬಿದ್ದಿದೆ. ಜಯನಗರದಲ್ಲಿ 50-40 ವಿಸ್ತೀರ್ಣದ ಮನೆ, ಉತ್ತರಹಳ್ಳಿಯಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ನಾಗರಬಾವಿಯಲ್ಲಿ BDA ನಿವೇಶನ, ಕೋಡನಕುಂಟೆಯಲ್ಲಿ 2 ಇಂಡಸ್ಟ್ರಿಯಲ್ ಶೆಡ್, ಶಾಸಕ ಶ್ರೀನಿವಾಸ್ ಹೆಸರಿನಲ್ಲಿ 10 ಎಕರೆ, ತಾಯಿ ನಾಗಮ್ಮ ಹೆಸರಿನಲ್ಲಿ 19 ಎಕರೆ, ಪತ್ನಿ ರತ್ನಮ್ಮ ಹೆಸರಿನಲ್ಲಿ 19 ಎಕರೆ ಜಮೀನು, RMS ಶಾಲೆಗೆ ಸಂಬಂಧಿಸಿದ ದಾಖಲೆ, ವಿವಿಧ ಬ್ಯಾಂಕ್ಗಳಲ್ಲಿ 54 ಲಕ್ಷ ನಗದು, ಆಪ್ತ ರಾಜಣ್ಣ ನಿವಾಸದ ಕಾರ್ ಶೆಡ್ನಲ್ಲಿ 3 ಸೂಟ್ಕೇಸ್ನಲ್ಲಿ ದಾಖಲೆ ಪತ್ರಗಳು ಹಾಗೂ ಮತ್ತೊಬ್ಬ ಆಪ್ತ ನಾಗರಾಜು ನಿವಾಸದಲ್ಲಿ ಮನೆ ಜಮೀನಿನ ದಾಖಲೆಗಳು ಸಿಕ್ಕಿವೆ. ಅತ್ತ ಶ್ರೀನಿವಾಸ್ ಪುತ್ರ BBMP ಸದಸ್ಯ ವೆಂಕಟೇಶ್ ಬಾಬು ನಿವಾಸದಲ್ಲೂ ಲೆಕ್ಕವಿಲ್ಲದಷ್ಟು ಆಸ್ತಿಯ ದಾಖಲೆ ಪತ್ರಗಳು ಪತ್ತೆಯಾಗಿವೆ. 7ನೇ ಬ್ಲಾಕ್ ಜಯನಗರದ ಮನೆಯಲ್ಲಿ ಅನೇಕ ದಾಖಲಾತಿಗಳು, ಅಂದರೆ ಭೂಮಿಗೆ ಸೈಟ್ಗಳಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ಹಾಗೂ ನಗದು 1 ಲಕ್ಷ, ಚಿನ್ನ 690 ಗ್ರಾಂ ಹಾಗೂ ವಿವಿಧ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಇಡಲಾಗಿದ್ದ 54.6 ಲಕ್ಷ ದಾಖಲಾತಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹಾಗೆ ಇತರೆ ಎಲ್ಲ ಕಡೆಗಳಲ್ಲೂ ಸಹ ದಾಖಲಾತಿಗಳನ್ನು ವಶಪಡಿಸಿಕೊಂಡಿದ್ದೀವಿ. ಶ್ರೀನಿವಾಸ್ ಅವರ ಮಗ BBMP ಕಾರ್ಪೊರೇಟರ್ ವೆಂಕಟೇಶ್ ಅವರ ಹೆಸರಿನಲ್ಲಿ ಜಯನಗರದಲ್ಲಿ 1 ಫ್ಲಾಟ್, ಕಗ್ಗಲಿಪುರದಲ್ಲಿ 16 ಎಕರೆ ಜಮೀನು, 4 ಇಂಡಸ್ಟ್ರಿಯಲ್ ಶೆಡ್ಗಳು, 3 ಐಷಾರಾಮಿ ಕಾರ್ಗಳು, ಲಾಕರ್ನಲ್ಲಿ 2 ಕೆಜಿ ಚಿನ್ನ, 10 ಕೆಜಿ ಬೆಳ್ಳಿ, 37 ಗ್ರಾಂ ರೂಬಿ, 1 ಕ್ಯಾರೆಟ್ ವಜ್ರ, 10 ಕೆಜಿ ಬೆಳ್ಳಿ ಹಾಗೂ ಜಮೀನು ನಿವೇಶನಗಳಿಗೆ ಸಂಬಂಧಿಸಿದ ದಾಖಲೆಗಳು ಸಿಕ್ಕಿವೆ. ಇಷ್ಟೇ ಅಲ್ಲ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿಂದಲೇ ಶ್ರೀನಿವಾಸ್ಗೆ ತಿಂಗಳಿಗೆ 2.5 ಕೋಟಿ ರೂಪಾಯಿ ಬಾಡಿಗೆ ಸಿಗ್ತಿರೋ ವಿಷಯವೂ ಬಹಿರಂಗವಾಗಿದೆ. ಶಾಸಕರ ಮನೆಯಲ್ಲಿ ಸಿಕ್ಕ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ಕಂಡು ಸ್ವತಃ ಲೋಕಾಯುಕ್ತ ಪೊಲೀಸರೇ ದಂಗಾಗಿ ಬಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತ ಇಲಾಖೆ ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿದೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಇಂದು ಬೆಳಗ್ಗೆ ಶಾಸಕ ಶ್ರೀನಿವಾಸ್ ಅವರ ಮನೆ ಮೇಲೆ ದಾಳಿ ಮಾಡುವ ಮೂಲಕ ಲೋಕಾಯುಕ್ತ ಅಧಿಕಾರಿಗಳು ಸಮರ ಸಾರಿದ್ದಾರೆ. ಈ ಮೂಲಕ ಸರ್ಕಾರಿ ಅಧಿಕಾರಿಗಳಲ್ಲದೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಶಾಸಕರಿಗೂ ಲೋಕಾಯುಕ್ತ ಇಲಾಖೆ ಬಿಸಿ ಮುಟ್ಟಿಸಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಶಾಸಕ ಶ್ರೀನಿವಾಸ್ ಅವರಿದ್ದಾರೆ. ಶ್ರೀನಿವಾಸ್ ಅವರು ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ಹಾಗೆ ನಿಮ್ಮ ಮಗ ವೆಂಕಟೇಶ್ ಬಾಬು ಕೂಡ ಇದ್ದಾರೆ. ವೆಂಕಟೇಶ್ ಬಾಬು ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ಶ್ರೀನಿವಾಸ್ ಅವರೇ, ನೋಡಿದ್ರಿ ಲೋಕಾಯುಕ್ತ ದಾಳಿ ನಡೀತು ನಿಮ್ಮ ಮೇಲೆ. ತುಂಬ ಹಿರಿಯ ಶಾಸಕರು ನೀವು. ರಾಮಕೃಷ್ಣ ಹೆಗಡೆ ಕಾಲದಿಂದಲೂ ಕೂಡ ಬೆಂಗಳೂರಿನಲ್ಲಿ ಉತ್ತರಹಳ್ಳಿ ಶ್ರೀನಿವಾಸ್ ಅಂದರೆ ಚಿರಪರಿಚಿತ ವ್ಯಕ್ತಿ. ನಿಮ್ಮ ಮೇಲೆ ಅಕ್ರಮ ಆಸ್ತಿ ಸಂಪಾದನೆ ಮೇಲೆ ದಾಳಿ ನಡೆದಿದೆ. ಏನೇನು ಸಿಕ್ಕಿದೆ ನಿಮ್ಮ ಮನೇಲಿ ಅನ್ನೋದನ್ನ ಡೀಟೇಲಿಗೆ ಕೊಟ್ಟಿದ್ದೀವಿ. ನೋಡಿದ್ದೀವಿ. ಏನಂತೀರಿ? ಈಗ ನಾನು ಚುನಾವಣೆ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನರಿಗೆ ಏನು ಡಿಕ್ಲೇರ್ ಮಾಡಿದ್ದೀನಿ, ಲೋಕಾಯುಕ್ತಕ್ಕೆ ಏನು ಡಿಕ್ಲೇರ್ ಮಾಡಿದ್ದೀನಿ, ಎಲ್ಲ ಡೀಟೇಲ್ನ ನಿಮ್ಮ ಸ್ಟುಡಿಯೋಗೆ ತಂದಿದ್ದೀನಿ. ಲೋಕಾಯುಕ್ತವ್ರಿಗೆ ಡಿಕ್ಲೇರ್ ಮಾಡಿರ್ತಕ್ಕಂಥ ಅವ್ರು ಹೇಳಿರ್ತಕ್ಕಂಥದ್ದು ಸ್ವಲ್ಪ ಅಷ್ಟು ಸತ್ಯಾಂಶ ಇದೆ.
ನಮ್ಮ ಮನೆ ಸೊ ಲೋಕಾಯುಕ್ತರು ಹೇಳಿದ್ರು ಸತ್ಯಾಂಶ ಇದೆ, ಸ್ವಲ್ಪ ಸತ್ಯಾಂಶ ಇದೆ, ಸ್ವಲ್ಪ ಸುಳ್ಳು ಇದೆ. ನಮ್ಮ ಮನೆ 30 ವರ್ಷದಿಂದ ಇರ್ತಕ್ಕಂಥದ್ದು ನಿಜ, ಮನೆ ಇರೋದು ನಿಜ, ಜಯನಗರ ಮನೆ. ಕೋಣನಕುಂಟೆ ಹತ್ರ 4 ಶೆಡ್ ಇರೋದು ನಿಜ. ನಮ್ಮ ಸ್ಕೂಲ್ RMS ಇಂಟರ್ನ್ಯಾಷನಲ್ ಸ್ಕೂಲ್ ಇರೋದು ನಿಜ. ಅದು ಎಲ್ಲ 30 ವರ್ಷದ ಪ್ರಾಪರ್ಟಿ. ಈಗ ಯಾವುದೇ ಒಂದು ಸಿಂಗಲ್ ಕೊಂಡ್ಕೊಳ್ಳಿಲ್ಲ, 30 ವರ್ಷದ ಪ್ರಾಪರ್ಟಿ. ನನ್ನ ಸ್ವಂತ ಊರು ಉತ್ತರಹಳ್ಳಿ ಒಳಗೆ ನನ್ನ ಮನೆ ಇತ್ತು, ಆ ಮನೆ ಒಡೆದಾಕಿ ಅಲ್ಲಿ ಒಂದು ಅಂಗಡಿಗಳು 4 ಕಾಂಪ್ಲೆಕ್ಸ್ ಕಟ್ಟಿರೋದು ನಿಜ, ನನ್ನ ಸತ್ತು. ಅದು ನಮ್ಮ ತಾತನಿಂದ ನನಗೆ ಬಂತು, ಅದು ಹಾಗೆ ಬಾಡಿಗೆ ಕೊಟ್ಟಿದ್ದೀವಿ ನಿಜ. ಕಗ್ಲಿಪುರದಲ್ಲಿ ನಾವು 1 ಇಂಚು ಸರ್ಕಾರಿ ಜಮೀನಿಲ್ಲ. ನಾನು 26 ಎಕರೆ ಜಮೀನನ್ನು ತಗೊಂಡು ಅದರೊಳಗೆ ನನ್ನ ಮಗನಿಗೂ ಕೊಟ್ಟಿದ್ದೀನಿ. ನನ್ನ ಹೆಸರಿನೊಳಗೆ 8 ಎಕರೆ ಇದೆ, 10 ಎಕರೆ ಇರೋದು ತಪ್ಪು. ಅದು ರೈಟ್. ಶ್ರೀನಿವಾಸ್ ಅವರೇ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಅಕ್ರಮ ಸಂಪಾದನೆ ಮಾಡಿದ್ದೀರಿ ಅಂತ ಇದಿಷ್ಟು ಹೇಳ್ತಾ ಇದ್ದೀರಿ. ಹೌದು, ಲೋಕಾಯುಕ್ತರು ಹೇಳಿದ್ದೆಲ್ಲ ಸರಿ ಇದೆ, ಅದರಲ್ಲಿ ಬಹುಪಾಲು ಭಾಗಶಃ ಸರಿ ಅಂತೀರಿ. ಈ ಸಂಪಾದನೆ ಎಲ್ಲ ಹೆಂಗೆ ಮಾಡಿದಿರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಮೇಲೆ ದೂರ ದಾಖಲಾಗಿದ್ದು, ರೈಡ್ ಆಗಿದ್ದು. ನಾನು ಒಂದೊಂದು ಬಿಡಿಸಿ ಹೇಳ್ತೀನಿ. ನಾನು 1970ರಲ್ಲಿ ಇಂಡಸ್ಟ್ರಿಯಲ್ ಮ್ಯಾನ್, ಅದಕ್ಕೆ ಮೊದಲು HAL ಕೆಲಸ ಮಾಡ್ತಾಯಿದ್ದೆ, ಹಿಂದೂಸ್ತಾನ್ ಏರ್ಕ್ರಾಫ್ಟ್ನೊಳಗೆ. ಆ ಹಿಂದೂಸ್ತಾನ್ ಏರ್ಕ್ರಾಫ್ಟ್ನಲ್ಲಿ ಕೆಲಸ ಮಾಡೋನು ಇಷ್ಟು ದೊಡ್ಡ ಆಸ್ತಿ ಹೆಂಗೆ ಬಂತು ಅನ್ನೋ ಒಂದು ಕೇಳೋ ಪ್ರಶ್ನೆ ಖಂಡಿತ ಹೌದು. ನಾನು ಇಂಡಸ್ಟ್ರಿಯಲ್ ಸ್ಥಾಪನೆ ಮಾಡಿದೆ. ನನ್ನ ಇಂಡಸ್ಟ್ರಿಯಲು 200 ಸಾಮಾನ್ಯ ಕೆಲಸಗಾರ ಇಂಡಸ್ಟ್ರಿ ಹೆಂಗೆ ಮಾಡಿದಿರಿ? ಇಂಡಸ್ಟ್ರಿ ನನ್ನ ಸ್ವಂತ ವೆಲ್ಡಿಂಗ್ ಮಿಷಿನ್ ಮಾಡಿಕೊಂಡು, ಒಬ್ಬ ಹುಡುಗನ ಮಾಡಿಕೊಂಡು, ಅವನೇ ಚಮಟಿ ಹೊಡೆಯೋದು, ನಾನೇ ವೆಲ್ಡಿಂಗ್ ಮಾಡೋದು, ಕಾಕಿ ಪ್ಯಾಂಟು ಶರ್ಟು. ಅದಾದಮೇಲೆ ಗೇಟು ಗಿಲ್ರು ಹೋಗಿ ಅಲ್ಲಲ್ಲಿ ಬಿಲ್ಡಿಂಗ್ನಲ್ಲಿ ಹೋಗ್ಬಿಟ್ಟು ಗೇಟು ಗ್ರಿಲ್ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು HAL ಒಳ್ಳೆಯ ಕೆಲಸ ಮಾಡಿದ್ರೆ ಆ ಕೆಲಸಗಳು ಬೆಂಗಳೂರಿನವ್ರು ಯಾರೂ ಮಾಡ್ತಾಯಿಲ್ಲ. ಟವರ್ಸು, ಟ್ರಸ್ಸಸ್ಸು, ಸ್ಟೀಲ್ ವಿಂಡೋಸು, ಆಮೇಲೆ ಫೌಂಡ್ರಿ ಪ್ರಾಜೆಕ್ಟ್, ಕ್ಯಾಸ್ಟಿಂಗ್, ಫಿನಿಷಿಂಗು, ಇದನ್ನು ಸಾಮಾನ್ಯವಾಗಿ ವರ್ಕ್ಶಾಪ್ಗಳವ್ರು ಮಾಡ್ತಾಯಿಲ್ಲ. ಅವ್ರದ್ದೇ ದುಡ್ಡು, ಅವರೇ ಮಿಷನರಿ ಕೊಟ್ಟು ನನಗೆ ಕಾಂಟ್ರಾಕ್ಟ್ರ್ ಕೊಟ್ಟರು. ನನಗೆ ಅಲ್ಲ, ಈ ಸಹಜವಾಗಿ ಅನುಮಾನ ಏನು ಬಿಡುತ್ತೆ ಅಂದರೆ, ಒಬ್ಬ ಸಾಮಾನ್ಯ ವೆಲ್ಡಿಂಗ್ ಮಾಡ್ತಾ ಇದ್ದವರು 300 ಕೋಟಿ ರೂಪಾಯಿ ಆಸ್ತಿ ಸಂಪಾದನೆ ಮಾಡಕ್ಕೆ ಸಾಧ್ಯನಾ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಸ್ವಾಮಿ. ಒಂದೇ 1 ಇಂಚು ಸುಳ್ಳು ಹೇಳಲ್ಲ ನಾನು, ಒಂದು ಗುರ್ಗಂಜಿ ಅಷ್ಟು ಸುಳ್ಳು ಹೇಳಲ್ಲ. ಅದಾದ ಮೇಲೆ ಬೆಸ್ಟ್ ಆ್ಯಂಡ್ ಕ್ರಾಂಪ್ಟನ್ ಪಕ್ಕದಲ್ಲಿ, ಇವಾಗ ನನ್ನ ಶೆಡ್ ಪಕ್ಕದಲ್ಲಿ ಬೆಸ್ಟ್ ಆ್ಯಂಡ್ ಕ್ರಾಂಪ್ಟನ್ ಅಂತಿತ್ತು, ಮದ್ರಾಸ್ ಕಂಪ್ನಿ, ದೊಡ್ಡ ಕಂಪ್ನಿ, ಹೆಸರುವಾದಂಥ ಕಂಪ್ನಿ, ಇಂಗ್ಲೀಷ್ನವರು ಕಾಲದಲ್ಲಿ ಬಂದಿದ್ದ ಕಂಪ್ನಿ. ಅವ್ರ ಹತ್ರ ಕಾಂಟ್ರಾಕ್ಟ್ ನಾನು. ಆದಾಗ 10 ಜನದಿಂದ 20 ಆಯ್ತು, 20 40 ಆಯ್ತು HMT ಕಾಂಟ್ರಾಕ್ಟ್, ಅಲ್ಲಿಂದ ಕ್ಯಾಸ್ಟಿಂಗ್ ಫಿನಿಶು. ಅದಾದಮೇಲೆ ಹೇಳ್ತೀನಿ ಹೆಂಗೆ ಬಂದೀನಿ. ಟವರ್ಸ್, KEB ಟವರ್ಸು ಸಣ್ಣ ವರ್ಕ್ಶಾಪ್ನವ್ರು ಮಾಡೋಕ್ಕಾಗಲ್ಲ, ನಾನು ಇರೋ ವರ್ಕ್ಶಾಪ್ನೊಳಗೆ ಮಾಡ್ತಾಯಿದ್ದೆ. ಅದಾದ ಮೇಲೆ ಡ್ಯಾಮ್ ಗೇಟ್ಸು, ಸಣ್ಣ ವರ್ಕ್ಶಾಪ್, ಅದರೊಳಗೆ ಮಾಡಿದೆ. ಕೊನೆಗೆ HMT ಒಳಗೆ ಒಂದು ಮೋಲ್ಡಿಂಗ್ ಬಾಕ್ಸು, ಶೇಪಿಂಗ್ ಮಿಷ್ ಬೇಕು, ದೊಡ್ಡ ಮಿಷನರಿ ಬೇಕಾಗಿಲ್ಲ. ಫೈಲು, ಗ್ಯಾಸ್ ಕಟ್ಟಿಂಗ್, ನಾನೇ ಗ್ರೈಂಡಿಂಗು, ಒಂದು ಬಾಕ್ಸ್ ಮಾಡಿದೆ. ಮಿಡ್ಲ್ ಕೊಟ್ಟರು ನನಗೆ. ಇಂಥ ಮಿಷನರಿನೆಲ್ಲ ಇದನ್ನು ಮಾಡಿದ್ಯಲ್ಲ ನನಗೆ ಒಂದು ಮಿಡ್ಲ್ ಕೊಟ್ಟರು ನನಗೆ. ಯಾವಾಗ ಕೆಲಸ ಮಾಡ್ತಾನೆ, ಪ್ಲೇನಿಂಗ್ ಮಿಷಿನ್ ಬೇಕಾಗಿಲ್ಲ. M. ಶ್ರೀನಿವಾಸ್ ಕೆಲಸಗಾರರಿಂದ ನನಗೆ ಫೈಲ್ನೊಳಗೆ ಪ್ಲೇನಿಂಗ್ ಮಿಷಿನ್ ಮಾಡ್ತೀನಿ. ಈ ಆಸ್ತಿ ಎಲ್ಲ ಹೆಂಗೆ ಸಂಪಾದನೆ ಮಾಡಿದ್ರಿ ಮತ್ತೆ? ಈ ಆಸ್ತಿ ಎಲ್ಲ ನನ್ನ ಇಂಡಸ್ಟ್ರಿ. ಒಂದು ರೆವಿನ್ಯೂ ಸೈಟ್ ಮಾರಿಲ್ಲ, ಒಂದು ರೆವಿನ್ಯೂ ಸೈಟ್ ಬಿಸ್ನೆಸ್ ಇಲ್ಲ, ಯಾವುದೇ ವಿಷಯ. 83ರಲ್ಲೇ ಶಾಸಕರು ನೀವು. 83ನಲ್ಲೇ ನಾನು ಮನೆ ಕಟ್ಟಿದ್ದೆ. ಹೌದು ತಾನೆ? 4 ಸಲ MLA ಆದ್ರಿ, ಒಂದ್ಸಲ MP ಆದ್ರಿ. 83ರಲ್ಲಿ ಶಾಸಕರಾಗದವರು ಬೆಂಗಳೂರಿನಲ್ಲಿ ಸಾಕಷ್ಟು ಆಸ್ತಿಗಳನ್ನು ನೀವು ಕಬಳಿಸಿದ್ರಿ. ಆಗಿನ ಕಾಲದಲ್ಲಿ ಬೆಂಗಳೂರಿಗೆ ಇಷ್ಟೊಂದು ವ್ಯಾಲ್ಯೂ ಇರಲಿಲ್ಲ. ಆನಂತರ ಏನಾಯಿತು, ಈ ರೀತಿ ಅಕ್ರಮವಾಗಿ ತಾವು ಮಾಡ್ಕೋತಲೇ ಹೋದ್ರಿ ಅಂತ. ನಾನು ಸುವರ್ಣ TVಯವರು ತಮ್ಮ ಮುಂದೆ ಈ ಮಾತನ್ನು ಹೇಳ್ತೀನಿ. ಕರ್ನಾಟಕದ ರಾಜ್ಯ ಜನತೆ, ಬೆಂಗಳೂರು ಜನತೆ ನೋಡಬೇಕು. ನಾನೇನನ್ನ ಸರ್ಕಾರದ ಸತ್ತು, ಮೋಸದ ಸತ್ತು, ಚೀಟ್ ಮಾಡಿ ಸಂಪಾದನೆ ಮಾಡಿದರೆ ನನ್ನ ಆಸ್ತಿ ಏನಿದೆಯೋ ಅದನ್ನು ಫ್ರೀಯಾಗಿ ಕೊಟ್ಬಿಡ್ತೀನಿ. ನಿಮ್ಗೆ ಯಾರಿಗೆ ಹೇಳಿದ್ರೆ ಅವರು ಫ್ರೀಯಾಗಿ ಬಿಟ್ಬಿಡ್ತೀನಿ. ನ್ಯಾಯಾಲಯ ಏನಾದರೂ ಅಕ್ರಮ ಅಂದ್ರೂ ನೀವು ಇದೇ ಮಾಡ್ತೀರಿ? ನ್ಯಾಯಾಲಯ ಅಕ್ರಮ ಅಂತ ರುಜುವತ್ತಾದರೆ ನನ್ನ ಆಸ್ತಿ ಬಿಟ್ಬಿಡ್ತೀನಿ. ಅದಾದ ಮೇಲೆ ಇನ್ನೊಂದು 1,000 ಜನ ಕೇಳಿ 5 ಜನ ಶ್ರೀನಿವಾಸ್ ಅಕ್ರಮ ಆಸ್ತಿ ಅಂತ ಬಂದರೆ ಅದಕ್ಕೂ ಜವಾಬ್ದಾರಿ. ಯಾಕೆಂದರೆ ಇಲ್ಲ, ನೀವು ರಾಜಕಾರಣಿ ಶ್ರೀನಿವಾಸ್ ಅವರೇ, ಹಿರಿಯರು ಇದ್ದೀರಿ. ಭಾಳಷ್ಟು ಜನ ರಾಜಕಾರಣಿಗಳನ್ನು ಮಾತಾಡ್ತಾರೆ, ನನ್ನ ಆರೋಪ ಸಾಧಿಯಾದ್ರೆ ನಾನು ರಾಜಕೀಯ ಸನ್ಯಾಸ ಕೊಡ್ತೀನಿ, ರಾಜೀನಾಮೆ ಕೊಡ್ತೀನಿ, ಏನೇನೋ ಮಾಡಿ ಕೊಡ್ತೀನಿ ಅಂತ ಭಾಳಷ್ಟು ಜನ ಹೇಳ್ತಾರೆ. ಸನ್ಯಾಸಿನೂ ಆಗಲ್ಲ. ಸ್ವಲ್ಪ ಹೇಳ್ತೀನಿ ಕೇಳಿ. ನಾನು ಸನ್ಯಾಸಿನೂ ಆಗಲ್ಲ, ಇನ್ನೊಂದು ಆಗಲ್ಲ. ಇದು ಒಂದು ನನ್ನ ಮೇಲೆ ಬಂದು ಆಪಾದಿಗೆ ಇದು ಚಾಲೆಂಜ್.
ಸಾರ್ವಜನಿಕವಾಗಿ ಸುವರ್ಣ ನ್ಯೂಸಲ್ಲಿ ಹೇಳ್ತಾ ಇದ್ದೀರಿ, ಸುವರ್ಣ ಇದು TV ದಾಖಲೆ ಒಳಗೆ ಆಗುತ್ತೆ. ನೇರ ಪ್ರಸಾರದಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದೀರಿ. ಹೇಳ್ತೀನಿ ಕೇಳಿ. ಸುವರ್ಣ ಟಿವಿ ಒಳಗೆ ನಾನು ಸರ್ಕಾರ ಸತ್ತಾಗಲಿ, ಯಾರಿಗಾನ ಮೋಸ ಮಾಡಿ ಸತ್ತಾಗಲಿ, ಸೈಟ್ ಮಾಡಿದ್ದಾಗಲಿ, ನನ್ನ MLA ಆಗೋದಕ್ಕೆ ಮೊದಲು ಇಂಡಸ್ಟ್ರಿಯಲ್ ಶೆಡ್ ಇತ್ತು, MLA ಆಗೋದಕ್ಕೆ ಮೊದಲು ಫ್ಯಾಕ್ಟ್ರಿ ಬಾಡಿಗೆ ಕೊಟ್ಟಿದ್ದೀನಿ, MLA ಆಗೋದಕ್ಕೆ ಮೊದಲು ನನ್ನ ಮನೆ ಕಟ್ಟಿದ್ದೀನಿ, MLA ಆಗೋದಕ್ಕೆ ಮೊದಲು ಈ ಪ್ರಾಪರ್ಟಿ ಇದ್ದೀನಿ. ಮೊನ್ನೆ ಮಾತ್ರ ಒಂದು ಸೈಟು BDAಯಿಂದ ನಮಗೆ ಅಲಾಟ್ಮೆಂಟ್ ಆಗಿದ್ದನ್ನು ಮಾತ್ರ ನನ್ನ ಮಗ ಮನೆ ಕಟ್ತಾ ಇದ್ದಾನೆ. ನಾನು ಇವಾಗ ಏನು ಆಸ್ತಿ ಹೇಳಿದ್ದೀನೋ ಅದರೊಳಗೆ ಒಂದೇ ಗುರುಗಂಜಿಯಷ್ಟು ನಾನು ಯಾರದಿಂದ ಮೋಸ ಮಾಡಿ ತೊಗೊಂಡಿದ್ರೆ ಅದು ನಾನು ರೈಟ್ ಸರ್. ಇನ್ನಷ್ಟು ಪ್ರಶ್ನೆಗಳಿದೆ ನಿಮಗೆ, ಇನ್ನಷ್ಟು ಪ್ರಶ್ನೆ ಇದ್ರ ಬಗ್ಗೆ ಮಾತಾಡೋಣ. ವೆಂಕಟೇಶ್ ಬಾಬು ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.